ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು ಮಲ್ಲಣ್ಣವ್ರು ಹೇಳುವಂಥದ್ದು ಏನಿದೆ ವಿಷಯ ಸಂಬಂಧಪಟ್ಟ ಮತ್ತು ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯೋಂಥ ಪಕ್ಷ ಎಲ್ಲ ಕಮ್ಯುನಿಟಿಯರಿಗೆ ಏನೋ ಯಾರ್ದು ಇಂಡಿವಿಜುವಲ್ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕೂತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರೆ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು ಮಲ್ಲಣ್ಣವ್ರು ಹೇಳುವಂಥದ್ದು ಏನಿದೆ ವಿಷಯ ಸಂಬಂಧಪಟ್ಟ ಮತ್ತು ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯೋಂಥ ಪಕ್ಷ ಎಲ್ಲ ಕಮ್ಯುನಿಟಿಯರಿಗೆ ಏನೋ ಯಾರ್ದು ಇಂಡಿವಿಜುವಲ್ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕೂತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರೆ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು ಇದು. ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತೇವೆ ನಾವು. ಹಾಂ, ಇವಕ್ಕೆಲ್ಲ ನೋಡು ನೀತಿ ನ್ಯಾಯ ಧರ್ಮ ಇರಬೇಕು. ಅವಿಲ್ದಲ್ಲಿ ನೇಲ್ ನೋಡು. ಸರ್, ಈಗ ಇಲ್ಲಿವರೆಗೂ ಜಮೀರಮ್ಮಂದ್ರೆ ಒಂದ್ಸರಿ ಆದರೂ ಮಾತಾಡಿದ್ದಾರೆ ಸರ್ ನಿಮ್ಮ ಜೊತೆಗೆ ಈ ವಿಚಾರವಾಗಿ ಏನು ಮಾತಾಡಿಲ್ಲ, ಚರ್ಚೆ ಆಗಿಲ್ಲ ಸರ್. ಚರ್ಚೆ ಕಮಿಟಿಲಿ ಅವರೇ ಇದ್ದಾರೆ, ಬರಲಿ, ನನ್ನ ಸಲಹೆಗಳನ್ನು ಕೊಟ್ಟು ನಾನು ಸಲಹೆ ಕೊಡಲಿ, ಎಲ್ಲರೂ ಕೊಡಲಿ, ನಾವು ಕೊಡ್ತೇವೆ, ಅವರು ಕೊಡ್ತೇವೆ, ಅಧ್ಯಕ್ಷರಿಗೆ ಕೊಡೋಣ, ಹೆಂಗೆ ಅದು ಕೇಳೋಣ. ಹೇಳಿಕೆ ನೀಡಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ. ಕನ್ಫ್ಯೂಷನ್ ಮಾಡೋದು ಬೇಡ, ವೋಟದಾರರಿಗೆ ಕನ್ಫ್ಯೂಷನ್ ಮಾಡೋದು ಬೇಡ, ಯಾರಾಗಲಿ ಕನ್ಫ್ಯೂಷನ್ ಆಗೋದು ಬೇಡ, ಕುತ್ಕೊಂಡು ಕಾಂಪ್ಲಿಕೇಶನ್ ಮಾಡೋದು ಬೇಡ, ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ಎಲೆಕ್ಷನ್ ಮಾಡೋದು. ಸಮಿತಿ ಭಾಳ ದೊಡ್ಡದಾಯ್ತು, 16 ಜನ ಎರಡಕ್ಕೂ ಬಾಗಲಕೋಟೆಗೆ ದಾವಣಗೆರೆಗೆ ಎರಡೂ ಮಾಡ್ಯಾರ. ಸರ್, ಈಗ ನಾಳೆ ಡಿ ಕೆ ಶಿವಕುಮಾರ್ ಮತ್ತೊಂದು ಟೆಂಡರ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಏನಪ್ಪ ಟೆಂಡರ್ ಪಾರ್ಟಿ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಗೊತ್ತಿಲ್ಲಪ್ಪ ನನಗೆ. ಬರ್ತದೆ, ಬಂದಿರ್ತತಿ, ಇದು ನನಗೇನೂ ಗೊತ್ತಿಲ್ಲ ಅದಕ್ಕೆ. ಈಗ ಇದ್ರದ್ದು ಕರೆದಿರ್ತಾರಲ್ಲ ಯೂಶ್ವಲಿ, ಯಾವುದೋ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಅದನ್ನು ಕರೀತಾರೆ ಇಷ್ಟರಲ್ಲಿ, ಅದು CLP ಹ್ಞೂ ಎಲ್ಲ ಕರೀತಾರೆ. ವರ್ಕಿಂಗ್ ಕಮಿಟಿ ಎಲ್ಲಿಗೆ ಹೋಗಿ ಬಂದ ಮೇಲೆ ಯಾವಾಗ ಡೆಲ್ಲಿಗೆ ಹೋಗಿದ್ದು? ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ಟರೆ CM ಬದಲಾವಣೆ ಏನಿಲ್ಲ ಸರ್, ಗೊತ್ತಿಲ್ಲಪ್ಪ ನನಗೆ, ಎಲ್ಲ ಹೈಕಮಾಂಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಏನು ರೈತ ಮತ್ತೆ ಮತ್ತೇನು ಯೋಚನೆ ಮಾಡಿ ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು ಮಲ್ಲಣ್ಣವ್ರು ಹೇಳುವಂಥದ್ದು ಏನಿದೆ ವಿಷಯ ಸಂಬಂಧಪಟ್ಟ ಮತ್ತು ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯೋಂಥ ಪಕ್ಷ ಎಲ್ಲ ಕಮ್ಯುನಿಟಿಯರಿಗೆ ಏನೋ ಯಾರ್ದು ಇಂಡಿವಿಜುವಲ್ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕೂತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರೆ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ ಅದು ಮಲ್ಲಣ್ಣವ್ರು ಹೇಳುವಂಥದ್ದು ಏನಿದೆ ವಿಷಯ ಸಂಬಂಧಪಟ್ಟ ಮತ್ತು ಇವನ್ ಪಕ್ಷ ಅಂತ ಅದು ಇವನ್ ಪಕ್ಷ ಅಂತ ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯೋಂಥ ಪಕ್ಷ ಎಲ್ಲ ಕಮ್ಯುನಿಟಿಯರಿಗೆ ಏನೋ ಯಾರ್ದು ಇಂಡಿವಿಜುವಲ್ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕೂತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರೆ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ, ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು ಇದು. ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತೇವೆ ನಾವು. ಹಾಂ, ಇವಕ್ಕೆಲ್ಲ ನೋಡು ನೀತಿ ನ್ಯಾಯ ಧರ್ಮ ಇರಬೇಕು. ಅವಿಲ್ದಲ್ಲಿ ನೇಲ್ ನೋಡು. ಸರ್, ಈಗ ಇಲ್ಲಿವರೆಗೂ ಜಮೀರಮ್ಮಂದ್ರೆ ಒಂದ್ಸರಿ ಆದರೂ ಮಾತಾಡಿದ್ದಾರೆ ಸರ್ ನಿಮ್ಮ ಜೊತೆಗೆ ಈ ವಿಚಾರವಾಗಿ ಏನು ಮಾತಾಡಿಲ್ಲ, ಚರ್ಚೆ ಆಗಿಲ್ಲ ಸರ್. ಚರ್ಚೆ ಕಮಿಟಿಲಿ ಅವರೇ ಇದ್ದಾರೆ, ಬರಲಿ, ನನ್ನ ಸಲಹೆಗಳನ್ನು ಕೊಟ್ಟು ನಾನು ಸಲಹೆ ಕೊಡಲಿ, ಎಲ್ಲರೂ ಕೊಡಲಿ, ನಾವು ಕೊಡ್ತೇವೆ, ಅವರು ಕೊಡ್ತೇವೆ, ಅಧ್ಯಕ್ಷರಿಗೆ ಕೊಡೋಣ, ಹೆಂಗೆ ಅದು ಕೇಳೋಣ.
ಹೇಳಿಕೆ ನೀಡಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ. ಕನ್ಫ್ಯೂಷನ್ ಮಾಡೋದು ಬೇಡ, ವೋಟ್ದಾರರಿಗೆ ಕನ್ಫ್ಯೂಷನ್ ಮಾಡೋದು ಬೇಡ, ಯಾರಾಗಲಿ ಕನ್ಫ್ಯೂಷನ್ ಆಗೋದು ಬೇಡ, ಕುತ್ಕೊಂಡು ಕಾಂಪ್ಲಿಕೇಶನ್ ಮಾಡೋದು ಬೇಡ, ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ಎಲೆಕ್ಷನ್ ಮಾಡೋದು. ಸಮಿತಿ ಭಾಳ ದೊಡ್ಡದಾಯ್ತು, 16 ಜನ ಎರಡಕ್ಕೂ ಬಾಗಲಕೋಟೆಗೆ ದಾವಣಗೆರೆಗೆ ಎರಡೂ ಮಾಡ್ಯಾರ.